ಮೇಡಮ್ ಹೇಗಿದೆ ಸಿನಿಮಾ? ಫಸ್ಟ್ ಶೋನೇ ಬಂದಿದ್ದೀರಾ? ಸಿನಿಮಾ ಸೂಪರ್, ಹೊಸ ಹೀರೋ ಹೊಸ ವಿಲನ್ ಕಾಂಬಿನೇಷನ್ ಸಖತ್ತಾಗಿದೆ. ಹೊಂಬಾಳೆ ಫಿಲಮ್ಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಸಚ್ ಅ ವಂಡರ್ಫುಲ್ ಮೂವಿ. ಕರ್ನಾಟಕದಲ್ಲಿ ನಮ್ಮ ಪುನೀತ್ ರಾಜ್ಕುಮಾರ್ನ ಮತ್ತೊಮ್ಮೆ ನಾವು ಜೀವಂತವಾಗಿ ನೋಡ್ದಂಗೆ ಇತ್ತು ಮೂವಿ. ಯಾವುದು ಒಂದು ಸೀನೂ ಕಣ್ಣು ಮುಚ್ಚೋ ಥರನೇ ಇರಲಿಲ್ಲ, ಅಷ್ಟು ಚೆನ್ನಾಗಿತ್ತು ಮೂವಿ. ಆಮೇಲೆ ಪ್ರತಿಯೊಂದು ಒಂದು ತಂದೆ ಮಗನ ಬಾಂಡಿಂಗ್ ಇರಲಿ, ಹೆಂಗಿರಬೇಕು, ರೆಸ್ಪಾನ್ಸಿಬಿಲಿಟೀಸು, ಯೂತ್ ಪ್ರಾಬ್ಲಮ್ಸು, ಯೌವನದಲ್ಲಿ ಏನೇನು ಮಾಡಬೇಕು ಎಲ್ಲ ಪ್ರತಿಯೊಂದು ಇಟ್ಸ್ ವೆರಿ ನೈಸ್ಲಿ ಪಿಕ್ಚರೈಸ್ಡ್. ಆ್ಯಂಡ್ ಎಲ್ಲರೂ ನೋಡೋಂಥ ಮೂವಿ ಇದು. ಇಂಥವ್ರು ನೋಡೋಕ್ಕಾಗಲ್ಲ ಅನ್ನಂಗಿರಲ್ಲ, ಎಲ್ಲ ಏಜ್ ಮಕ್ಕಳು ನೋಡ್ಬೋದು. ಪ್ರತಿಯೊಬ್ಬರು ನೋಡಬೇಕು, ನಿಜವಾಗ್ಲೂ ನೋಡಬೇಕು. ಆ್ಯಂಡ್ ಯು ವಿಲ್ ಗೆಟ್ ಟು ನೋ ದ ಚಾಲೆಂಜಸ್ ವಾಟ್ ಎ ಯೂತ್ ವಿಲ್ ಫೇಸ್ ಆ್ಯಂಡ್ ಹೌ ಫ್ಯಾಮಿಲಿ ವಿಲ್ ಫೇಸ್ ಆಲ್ಸೋ. ಆ ಸಿನಿಮಾ ನೋಡಿದೆ, ತುಂಬ ಚೆನ್ನಾಗಿತ್ತು. ಒಂಥರ ಫ್ಯಾಮಿಲಿ ಓರಿಯೆಂಟೆಡ್ ಫಿಲಮು. ಫಸ್ಟ್ ಆಫ್ ಆಲ್ ನಾವು ಹೊಂಬಾಳೆ ಫಿಲಮ್ಸ್ಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು. ಯಾವಾಗಲೂ ಅವ್ರು ಮಾಡೋ ಫಿಲಮ್ಸ್ಗಳು ಒಂದು ಪುನೀತ್ ರಾಜ್ಕುಮಾರ್ದಾಗಲಿ, ಒಂದು ರಾಜ್ಕುಮಾರ್ದಾಗಲಿ, ರಾಘವೇಂದ್ರ ರಾಜ್ಕುಮಾರ್ಲಿ, ಎಲ್ಲ ಮಕ್ಕಳದ್ದು ಶಿವರಾಜ್ಕುಮಾರ್ದಾಗಲಿ ಒಂದೊಂದು ಫ್ಯಾಮಿಲಿ ಓರಿಯೆಂಟೆಡ್ ಇದ್ದೇ ಇರುತ್ತೆ. ನೋಡಬಾರ್ದು ಅನ್ನೋ ಥರ ಇಲ್ಲ, ಇನ್ನೊಂದ್ಸಲಿ ನೋಡಬೇಕಪ್ಪ, ಮತ್ತೊಂದ್ಸಲಿ ನೋಡಬೇಕನ್ನೋ ಅನ್ನೋ ಥರ ಎಷ್ಟು ತುಂಬ ಖುಷಿ ಆಗುತ್ತೆ ನಮಗೆ. ಇದರಲ್ಲಿ ಯಾವ ಥರ ಒಂದೊಂದು ಬಾಂಧವ್ಯಗಳನ್ನು ನಾವು ಹೇಳ್ತಾರೆ, ತಂದೆ ಮಗಂದು. ಸೊ ತಂದೆ ಬಿದ್ದು ಮಗ ಯಾವ ಥರ ಮುಂದಕ್ಕೆ ಬರಬೇಕು, ಅವನದು ಕಷ್ಟಗಳೆಲ್ಲ ಹರ್ಕೊಂಡು ಮುಂದೆ ಬರಬೇಕು ಅನ್ನೋ ಥರ ಇವಾಗಿಲ್ಲಿ ಮಗಂದು, ತಂದೆದು ಮತ್ತು ತಾಯಿಗಾಗಿ ಗಂಡ ಯಾವ ಥರ ಮಾಡಬೇಕನ್ನೋದು ಎಲ್ಲರಿಗೂ ಒಂದು ಅರಿವಾಗುತ್ತೆ ಈ ಫಿಲಮಿಂದ. ತುಂಬ ಚೆನ್ನಾಗಿದೆ, ನೋಡ್ಬೋದು. ಫ್ಯಾನು, ನನ್ನ ಮಗ ಜಾಸ್ತಿ ಫ್ಯಾನು, ನೋಡಲೇಬೇಕು ಫಸ್ಟ್ ಇದು ಅಂತೇಳಿ ಅವರೇ ಬುಕ್ ಮಾಡಿ ಬಂದಿರೋದು. ಚೆನ್ನಾಗಿದೆ ಫಿಲಮ್, ಸಕ್ಕತ್ತಾಗಿದೆ. ಲಾಸ್ಟಲ್ಲಿ ನಮ್ಮ ಬಾಸ್ ತೋರಿಸ್ತಾರೆ, ನನಗಂತೂ ಫುಲ್ಲು ಬೇಜಾರಾಗೋಯ್ತು. ಡ್ಯಾನ್ಸು ಚೆನ್ನಾಗಿದೆ, ಫೈಟು ಚೆನ್ನಾಗಿದೆ ಅವ್ರದ್ದು. ಹಾಂ ಬರ್ತಾರೆ, ಫೈಟಿಂಗ್ ತುಂಬ ಚೆನ್ನಾಗಿ ಮಾಡೋರೆ, ಎಲ್ಲೂ ಬೋರ್ ಆಗಿಲ್ಲ. ನೋಡೋಣ, ಇವನು ನಾನು 2-3 ಸಲ ನೋಡ್ತೀನಿ. ಜಾಸ್ತಿ ಇವನೇ ಫ್ಯಾನು. ನೋಡೋಣ, ಚೆನ್ನಾಗಿದೆ, ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದು, ಎಲ್ಲೂ ಬೋರ್ ಆಗಲ್ಲ ಫಿಲಮು, ತುಂಬ ಚೆನ್ನಾಗಿದೆ. ತುಂಬ ಖುಷಿ ಆಯಿತು. ನಾನು ಸಂತೋಷ್ ಸರ್ಗೆ ಒಂದು ಮಾತು ಹೇಳಬೇಕು. ನಿಜವಾಗ್ಲೂ ಸರ್, ಮತ್ತೆ ನಮ್ಮ ಪುನೀತ್ ಸರ್ನ ನೀವು ನಮಗೆ ತೋರಿಸ್ದಂಗೆ ಆಯಿತು. ಅದು ಲಾಸ್ಟಲ್ಲಿ ನೀವು ಆ ಪುನೀತ್ ಸರ್ ಮತ್ತು ರಾಜ್ಕುಮಾರ್ ಸರ್ ಒಂದು ಫೋಟೋಸ್ ಎಲ್ಲ ಕ್ಲಿಪ್ಸ್ ಹಾಕ್ತಿರಲ್ಲ, ನಿಜವಾಗ್ಲೂ ಲಿಟರ್ಲಿ ಇವಾಗಲೂ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ನಿಜವಾಗ್ಲೂ ಯುವ ಅವ್ರು ಮಾಡಿರೋ ಸ್ಟಂಟ್ಸು ನಮ್ಗೆ ನಿಜವಾಗ್ಲೂ ಹೆಂಗಂದರೆ ಒಂದೊಂದು ಸಾರಿ ಪುನೀತ್ ಸರ್ನೇ ನೋಡ್ದಂಗೆ ಆಗ್ತಾಯಿತ್ತು ನಮಗೆ. ನಿಜವಾಗ್ಲೂ ಸಂತೋಷ ಅಂದ್ರೆ ಇಷ್ಟು ಮಾಡಿರೋ ಸಿನಿಮಾಗಳಿಗೂ ಈ ಸಿನಿಮಾ ನಿಜವಾಗ್ಲೂ ಭಾರಿ ಟಚ್ ಆಗ್ತಿದೆ. ಸಂತೋಷ, ಇನ್ನೂ ಇಂಥ ಒಳ್ಳೊಳ್ಳೆ ಸಿನಿಮಾ ಮಾಡಿರಿ. ಯುವ ಸರ್ಗೂ ಆಲ್ ದ ಬೆಸ್ಟ್ ಹೇಳ್ತೀನಿ. ಇನ್ನು ಮೇಲಿಂದ ಏನು ಹೇಳ್ಬೇಕಂದ್ರೆ ನನಗೆ ಮಾತು ಬರ್ತಿಲ್ಲ. ನಿಜವಾಗ್ಲೂ ಸರ್ ಹೆಸರು ಏನೋ ಗೊತ್ತಿಲ್ಲ, ಈ ಅನ್ನಿಸ್ದಾಗೆಲ್ಲ ಬರ್ಬೇಕು ಅನ್ನಿಸ್ತಾ ಇದೆ. ಖಂಡಿತ ನಿಜವಾಗ್ಲೂ ಭಾರಿ ಖುಷಿ ಆದ ಸಿನಿಮಾ. ಇಷ್ಟೇ, ಏನು ಹೇಳೋದು ಬೇಡ. ಪುನೀತ್ ಸರ್ ಏನು ಹೇಳ್ತಿದ್ದಿಲ್ಲ, ನಾವು ಫ್ಯಾನ್ಸಾಗಿ ನಾವು ಏನು ಹೇಳ್ಬಾರ್ದು. ಇಷ್ಟೇ, ಸಿನಿಮಾಗಳು ತೋರಿಸ್ತಾ ಇರಬೇಕು, ಅವ್ರು ಅದನ್ನ ಅರ್ಥ ಮಾಡ್ಕೊಳ್ತಿರ್ಬೇಕು ಅಷ್ಟೇ. ಸಖತ್ತಾಗಿ ಮಾಡೋದು ಸರ್. ಅದು ಕಂಪ್ಯಾರಿಸನೇ ಇಲ್ಲ, ಏನೋ ಅದು ಇದು ಅಂತ ಹೇಳಂಗಿಲ್ಲ. ಸುಮ್ಮನೆ ಹೇಟರ್ಸ್ಗಳು ನೋಡ್ತಾ ಇರಿ, ಹಿಂಗೆ ನೀವು ಅದು ನಾವೇನು ಹೇಳ್ಬಾರ್ದು. ಫ್ಯಾನ್ಸ್ಗಳು ನೀವು ನೋಡ್ತಾ ಇರಿ ಅಷ್ಟೇ, ಇಷ್ಟೇ ಹೇಳೋದು ಸರ್. ನಿಜವಾಗ್ಲೂ ತುಂಬ ಇಷ್ಟ ಆಯಿತು. ಅವತ್ತು ಯಾರೋ ಒಬ್ರು ಹೇಳಿದರು, ಏನೋ ಸದಾಶಿವನಗರದಲ್ಲಿ ಒಂದು AK-47 ರೆಡಿ ಮಾಡ್ತಿದ್ದೀವಿ ಅಂತ. ಆ AK-47 ಹಿಂಗೆ ಹವಾ ಮಾಡ್ತಿದ್ದೆ ಅಂತ ಎಲ್ಲರಿಗೂ ಗೊತ್ತಾಗ್ತಿದೆ. ಅದು AK-47 ಅಲ್ಲ, ದೊಡ್ಡ ಟ್ಯಾಂಕರ್ನ ಇಳ್ಸೋರೆ ಸಂತೋಷ್ ಅವರು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ, ಭಾಳ ಖುಷಿ ಆಗ್ತಿದೆ ಸರ್.